ನಾನು ಮೈಸೂರಿನಲ್ಲಿ ವಾಸವಾಗಿದ್ದೇನೆ. ನನ್ನ ಹೆಸರು ಪದ್ಮ. ನನಗೆ 32 ವರ್ಷ ವಯಸ್ಸು. ನಾನು ಮೈಸೂರಿನಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕ ಮನೆ ಬಾಡಿಗೆ ತೆಗೆದುಕೊಂಡು ವಾಸವಾಗಿದ್ದೇನೆ. ನನಗಿನ್ನೂ ಮದುವೆ ಆಗಿಲ್ಲ. ನನ್ನ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ನಾನು ಕೆಲಸ ಮಾಡುವ ವಿಭಾಗಕ್ಕೆ ಒಬ್ಬಳು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಳು. ಅವಳ ಹೆಸರು ಸುಧಾ. ವಯಸ್ಸು ಸುಮಾರು 26. ದಷ್ಟಪುಷ್ಟವಾಗಿ ಮೈಕೈ ತುಂಬಿಕೊಂಡು ಸುಂದರವಾಗಿದ್ದಳು. ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ನಮ್ಮ ನಡುವೆ ಬಹುಬೇಗ ಆತ್ಮೀಯ ಗೆಳೆತನ ಶುರುವಾಯಿತು. ಅವಳು ಅವರ ತಂದೆ ಮನೆಯಿಂದಲೇ ಕೆಲಸಕ್ಕೆ ಬರುತ್ತಿದ್ದಳು. ಅವಳಿಗೆ ಈಗಾಗಲೇ ಮದುವೆಯಾಗಿ ಗಂಡ ತೀರಿಕೊಂಡಿದ್ದರು. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಆಗಾಗ ಅವಳು ನನ್ನ ಮನೆಗೆ ಬಂದು ಹೋಗುತ್ತಿದ್ದಳು. ಅದು ಇದು ವಿಷಯ, ಫ್ಯಾಕ್ಟರಿಯಲ್ಲಿ ನಡೆಯುವ ಲವ್ ಸ್ಟೋರಿಗಳ ಬಗ್ಗೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದೆವು. ಸುಧಾಳನ್ನು ನೋಡಿದರೆ ಎಲ್ಲಾ ಗಂಡಸರು ಜಲ್ಲು ಸುರಿಸುತ್ತಿದ್ದರು. ಅಷ್ಟು ಆಕರ್ಷಕವಾಗಿ ಕಾಣುತ್ತಿದ್ದಳು ಸುಧಾ. ಒಂದು ದಿನ ಫ್ಯಾಕ್ಟರಿ ಮುಗಿಸಿ ಮನೆಗೆ ಹೋಗುವಾಗ ಜೋರಾಗಿ ಮಳೆ ಸುರಿಯತೊಡಗಿತು. ಆಗ ಸುಧಾ ನಮ್ಮ ಮನೆಗೆ ಬಂದಳು. ಮಳೆ ನಿಲ್ಲಲೇ ಇಲ್ಲ, ಮತ್ತಷ್ಟು ಜೋರಾಯಿತು. ನಾನು ಸುಧಾಳನ್ನು ಇಂದು ರಾತ್ರಿ ಇಲ್ಲೇ ಉಳಿದುಕೋ, ಮಳೆ ನಿಲ್ಲುವ ಹಾಗೆ ಕಾಣುತ್ತಿಲ್ಲ ಎಂದೆ. ಅವಳು ಅವರ ತಂದೆಗೆ ಫೋನ್ ಮಾಡಿ, ನಾನು ನನ್ನ ಗೆಳತಿಯ ಮನೆಯಲ್ಲಿ ಉಳಿದುಕೊಳ್ಳುತ್ತೇನೆ, ಇಲ್ಲಿ ತುಂಬಾ ಮಳೆ ಬರುತ್ತಿದೆ, ಮನೆಗೆ ಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದಳು. ನಾವು ಮನೆ ತಲುಪುವಷ್ಟರಲ್ಲಿ ಇಬ್ಬರು ನೆಂದು ಹೋಗಿದ್ದೆವು. ನಾನು ಮೊದಲು ಬಚ್ಚಲು ಮನೆಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದೆ. ನಂತರ ಸುಧಾ ಹೋದಳು. ಅವಳಿಗೆ ನನ್ನ ಬಟ್ಟೆಗಳನ್ನು ಕೊಟ್ಟೆ. ಆದರೆ ಅವಳು ನನಗಿಂತ ದಪ್ಪ ಇದ್ದರಿಂದ ನನ್ನ ನೈಟಿ ಅವಳಿಗೆ ತುಂಬಾ ಟೈಟ್ ಆಗಿ ಬಿಟ್ಟಿತ್ತು. ಅವಳ ಎದೆ ಭಾಗಗಳು ನೈಟಿಯನ್ನು ಸೀಳಿಕೊಂಡು ಬರುವ ಹಾಗೆ ಕಾಣುತ್ತಿದ್ದವು. ನಾನು ಅವುಗಳನ್ನು ನೋಡಿ ತಮಾಷೆ ಮಾಡಿದೆ. ಏನು ಹಾಕಿ ಇವುಗಳನ್ನು ಸಾಕಿದ್ದೀಯಾ ಅಂತ. ಅದಕ್ಕೆ ಅವಳು ಒಮ್ಮೆ ಅವಳ ಎದೆ ಭಾಗಗಳನ್ನು ಮುಟ್ಟಿಕೊಂಡು, ಅಯ್ಯೋ ಇವು ಮೊದಲಿನಿಂದ ದಪ್ಪಗಿವೆ ಎಂದು ಹೇಳಿದಳು. ನನ್ನವು ತುಂಬಾ ಸಣ್ಣಗಿದ್ದವು. ಆಗ ಸುಧಾ, ನಿನ್ನವು ದಪ್ಪವಾಗಬೇಕಾ ಅಂತ ಕೇಳಿದಳು. ಆ ರೀತಿ ಆದರೆ ಯಾರಿಗೆ ಇಷ್ಟ ಇಲ್ಲ ಹೇಳು ಅಂತ ಅಂದೆ. ಆಯ್ತು, ದಪ್ಪ ಮಾಡೋಣ ಬಿಡು ಅಂದಳು. ರಾತ್ರಿ ಊಟ ಮಾಡಿ ಮಲಗಿಕೊಂಡೆವು. ಮಳೆ ತುಂಬಾ ಬರುತ್ತಿದ್ದರಿಂದ ಕರೆಂಟ್ ಹೋಯಿತು. ನಾನು ಮತ್ತು ಸುಧಾ ಚಾಪೆ ಹಾಸಿಕೊಂಡು ಅಕ್ಕಪಕ್ಕದಲ್ಲೇ ಮಲಗಿಕೊಂಡೆವು. ಸುಮಾರು ಹೊತ್ತು ಅದು ಇದು ಡಬಲ್ ಮೀನಿಂಗ್ ಮಾತನಾಡುತ್ತಾ ಹಾಗೆ ನಾನು ನಿದ್ರೆಗೆ ಜಾರಿದೆ. ಮಧ್ಯರಾತ್ರಿ ಆಗಿರಬಹುದು. ನನಗೆ ಏನೋ ಒಂಥರ ಅನುಭವವಾಗುತ್ತಿತ್ತು. ನಾನು ಪೂರ್ತಿ ಎಚ್ಚರಗೊಂಡಾಗ ಸುಧಾ ನನ್ನ ಎದೆ ಭಾಗಗಳನ್ನು ಹಿಂಡುತ್ತಿದ್ದಳು ಮತ್ತು ಅವಳ ಒಂದು ಕಾಲನ್ನು ನನ್ನ ಮೇಲೆ ಹಾಕಿ ಬಿಗಿಯಾಗಿ ನನ್ನನ್ನು ತಬ್ಬಿಕೊಂಡಿದ್ದಳು. ನನಗೆ ಪೂರ್ತಿ ಎಚ್ಚರವಾಗಿದ್ದರೂ ನಿದ್ರೆಯಲ್ಲಿರುವಂತೆ ನಟಿಸುತ್ತಿದ್ದೆ. ನಿಧಾನವಾಗಿ ಅವಳ ಕೈ ನನ್ನ ದೇಹದ ಮೇಲೆಲ್ಲ ಓಡಾಡತೊಡಗಿತು. ನಂತರ ಅವಳು ನನ್ನ ಒಳ ಉಡುಪಿನ ಒಳಗೆ ಕೈ ಹಾಕಿದಳು. ನನಗೆ ತಡೆದುಕೊಳ್ಳಲಾಗಲಿಲ್ಲ. ಸುಧಾ, ಏನು ಮಾಡುತ್ತಿದ್ದೀಯ ನೀನು? ಅಯ್ಯೋ ಪ್ಲೀಸ್ ಕೈ ತೆಗಿ ಎಂದೆ. ಆದರೆ ಅವಳು ತೆಗೆಯಲಿಲ್ಲ. ಇನ್ನು ಜೋರು ಮಾಡಿದಳು. ಅಷ್ಟೇ ಅಲ್ಲ, ನನ್ನ ಕೈಯನ್ನು ಹಿಡಿದುಕೊಂಡು ಅವಳ ಒಳ ಉಡುಪಿನ ಒಳಗೆ ಹಾಕಿಕೊಂಡಳು. ನನಗೆ ನಿಧಾನವಾಗಿ ನನ್ನ ದೇಹ ಬಿಸಿಯಾಗತೊಡಗಿತ್ತು. ಮೊದಲೇ ನಾನು ಯಾರ ಗಂಡಸರ ಸಂಪರ್ಕ ಮಾಡಿರಲಿಲ್ಲ. ಆದ್ದರಿಂದ ಇದು ನನಗೆ ಹೊಸ ಅನುಭವವಾಗಿತ್ತು. ಸುಧಾ, ಸುಮ್ಮನಿರು, ಏನೂ ಆಗುವುದಿಲ್ಲ, ಇದು ಒಂಥರ ಚೆನ್ನಾಗಿರುತ್ತೆ. ಗಂಡಸರ ಜೊತೆ ಮಲಗುವುದಕ್ಕಿಂತ ಇದು ಒಂಥರ ಮೃದುವಾದ ಸುಖ ಅಂತ ಏನೇನೋ ಹೇಳಿ ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುದ್ದಾಡತೊಡಗಿದಳು. ನನಗೂ ಕ್ರಮೇಣ ಆಸೆ ಹೆಚ್ಚಾಗಿ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ. ರಾತ್ರಿ ಇಡೀ ಒಬ್ಬರನ್ನು ಒಬ್ಬರು ಅಪ್ಪಿಕೊಂಡು ಸ್ವಯಂ ಸುಖವನ್ನು ಅನುಭವಿಸಿದೆವು. ಬೆಳಿಗ್ಗೆ ಎದ್ದು ಇಬ್ಬರು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಕೆಲಸಕ್ಕೆ ಹೋದೆವು. ಆ ದಿನ ಅವಳು ಮನೆಗೆ ಹೋದಳು. ನಂತರ ಆಗಾಗ ನಮ್ಮ ಮನೆಯಲ್ಲಿ ಒಂದೊಂದು ರಾತ್ರಿ ತಂಗುತ್ತಿದ್ದಳು. ಗಂಡಸರ ಜೊತೆ ಮಲಗಿ ಅನುಭವಿಸುವುದಕ್ಕಿಂತ ಇಬ್ಬರು ಸ್ಪರ್ಶ ಸುಖ ಅನುಭವಿಸಿಕೊಂಡು ಮಜಾ ಮಾಡುತ್ತಿದ್ದೆವು.
ಮತ್ತೆ ನಮಗೆ ಗಂಡಸರ ಜೊತೆ ಮಲಗಬೇಕೆಂದು ಅನಿಸಲೇ ಇಲ್ಲ. ಹೀಗೆ ಅವಕಾಶ ಸಿಕ್ಕಾಗಲೆಲ್ಲ ಸುಖ ಅನುಭವಿಸಿಕೊಂಡು ಸುಖವಾಗಿದ್ದೇವೆ. ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.